ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮುಂಬರುವ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ದಿನೇಶ್ ಕಾರ್ತಿಕ್ ಅವರ ಫಿನಿಶಿಂಗ್ ಪಾತ್ರವನ್ನು ಜಿತೇಶ್ ಶರ್ಮಾ ನಿಭಾಯಿಸುತ್ತಾರೆ ಎಂದು ಅಂದಾಜಿಸಲಾಗಿತ್ತಾದರೂ ಇತ್ತೀಚಿನ ಅವರ ಪ್ರದರ್ಶನವು ಆರ್ಸಿಬಿ ತಂಡದ ಫ್ರಾಂಚೈಸಿ ಟೆನ್ಷನ್ ಹೆಚ್ಚಿಸಿದೆ. ದುಬೈನಲ್ಲಿ 18ನೇ ಐಪಿಎಲ್ ಟೂರ್ನಿಯ ನಿಮಿತ್ತ ನಡೆದ ಮೆಗಾ ಹರಾಜಿನಲ್ಲಿ ವಿದರ್ಭ ಆಟಗಾರನನ್ನು 11 ಕೋಟಿಗೆ ಬಿಕಾರಿ ಮಾಡಿಕೊಂಡು ಫಿನಿಶಿಂಗ್ ಪಾತ್ರ ನೀಡಲು ಫ್ರಾಂಚೈಸಿ ಯೋಚಿಸಿತ್ತು. ಆದರೆ ಇತ್ತೀಚೆಗೆ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ತಮ್ಮ ಬ್ಯಾಟಿಂಗ್ ಚಮತ್ಕಾರ ತೋರುವಲ್ಲಿ ಜಿತೇಶ್ ಶರ್ಮಾ ಸಂಪೂರ್ಣವಾಗಿ ಎಡವಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ 6 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಜಿತೇಶ್ ಶರ್ಮಾ 112.96 ಸ್ಟ್ರೈಕ್ ರೇಟ್ ನಲ್ಲಿ ಒಂದು ಅರ್ಧಶತಕ ಸೇರಿದಂತೆ 183 ರನ್ ಗಳಿಸಿದ್ದರು. ಅಲ್ಲದೆ ಫೈನಲ್ ಪಂದ್ಯದಲ್ಲೂ ಕೂಡ ಕರ್ನಾಟಕ ವಿರುದ್ಧ ಪಂದ್ಯ ಗೆಲ್ಲಲು 149 ರನ್ ಬೃಹತ್ ಗುರಿ ಪಡೆದಿತ್ತು. ಆದರೆ 312 ರನ್ ಗಳಿಗೆ ಸೀಮಿತಗೊಂಡ ವಿದರ್ಭ 36 ರನ್ಗಳಿಂದ ಸೋಲು ಕಂಡಿತು. ತಮ್ಮ ಫಿನಿಶಿಂಗ್ ಶೈಲಿಯಿಂದ ಪಂದ್ಯವನ್ನು ಗೆಲ್ಲಿಸಬೇಕಾಗಿದ್ದ ಜಿತೇಶ್ ಶರ್ಮಾ ಅವರು ಆಮೆಗತಿಯಲ್ಲಿ ರನ್ ಗಳಿಸಿ 42 ಎಸೆತಗಳಲ್ಲಿ 34 ರನ್ ಗಳಿಸಿರುವುದನ್ನು ಗಮನಿಸಿದರೆ ವಿಶ್ವದ ಅತ್ಯಂತ ಫ್ರಾಂಚೈಸಿ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೊರೆಯಾಗುತ್ತಾರೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಜಿತೇಶ್ ಶರ್ಮಾ ಅಲ್ಲದೆ ಕೃಣಾಲ್ ಪಾಂಡ್ಯ ಕೂಡ ಬರೋಡ ತಂಡಕ್ಕೆ ನಿರ್ಣಾಯಕ ಹಂತದಲ್ಲಿ ರನ್ ಗಳಿಸಿ ಗೆಲುವು ತಂದುಕೊಡುವಲ್ಲಿ ಎಡೆಯಿರುವುದರಿಂದ ಆರ್ಸಿಬಿ ತಂಡದ ಪರ ಫಿನಿಶಿಂಗ್ ಪಾತ್ರ ವಹಿಸುವವರು ಯಾರು ಎಂಬ ಪ್ರಶ್ನೆ ಮೂಡಿದೆ. ಆದರೆ ಟೀಮ್ ಡೇವಿಡ್ ಹಾಗೂ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಉತ್ತಮ ಫಾರ್ಮ್ ನಲ್ಲಿರುವುದು ತಂಡಕ್ಕೆ ವರವಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.